ಯಾವುದೇ ಸಾಲವನ್ನ ತಗೊಂಡಾಗ ನಾವು ರೀಪೇಮೆಂಟ್ ಮಾಡಕ್ ಆಗುತ್ತಾ, ಅಥವಾ ರೀಪೇಮೆಂಟ್ ಮಾಡೋದಕ್ಕೆ ಬೇಕಾದಂತ ಹಣ ಸಿಗುತ್ತಾ ಅನ್ನೋ ಪ್ರಶ್ನೆ ಇರುತ್ತೆ. ಅಥವಾ ನಾವು ಸಾಲ ಕೊಟ್ಟಾಗ ಅವ್ರು ಅದನ್ನ ರೀಪೇಮೆಂಟ್ ಮಾಡ್ತಾರ, ಅವ್ರಿಗೆ ರೀಪೇಮೆಂಟ್ ಮಾಡೋದಕ್ಕೆ ಬೇಕಾದಂತ ಶಕ್ತಿ ಇರುತ್ತಾ? ಇದೆರಡು ಪ್ರಶ್ನೆ. ಇವೆರಡು ಪ್ರಶ್ನೆನ ನೀವು ಕರೆಕ್ಟ್ ಆಗಿ ಉತ್ತರ ತಗೋಬೇಕಾಗತ್ತೆ. ಈಗ ನಾವ್ ಯಾರಿಗೂ ದುಡ್ಡು ಕೊಡ್ತೀವಿ, ಯಾರಿಗೂ ದುಡ್ಡು ಕೊಟ್ಟಾಗ ಅವರು ನಮ್ಗೆ ಅದನ್ನ ರೀಪೇಮೆಂಟ್ ಮಾಡೋದಕ್ಕೆ ಬೇಕಾದಂತ ಶಕ್ತಿ ಇರುತ್ತಾ ಅವರಲ್ಲಿ? ಆ ಪ್ರಶ್ನೆ ಕೇಳ್ಕೋಬೇಕು. ಅಥವಾ ನೀವೇನೋ ಬಿಸ್ನೆಸ್ ಮಾಡ್ತಿರ್ತೀರಾ, ಆ ಬಿಸ್ನೆಸ್ ಮಾಡಿದಾಗ ಅವ್ರಿಗೆ ಕೊಡ್ತೀರಾ, ಆಗ ಅವ್ರಿಗೆ ಅದನ್ನ ಮತ್ತೆ ರೀಪೇಮೆಂಟ್ ಮಾಡ್ಬೇಕಲ್ವಾ? ಆ ಪ್ರಶ್ನೆ ಇರ್ಬೇಕಲ್ವಾ? ಪ್ರತಿಯೊಬ್ರು ಕೂಡ ರೀಪೇಮೆಂಟ್ ಅನ್ನೋದಿರುತ್ತಲ್ಲ, ಸಾಲ ತಗೋಬೇಕಾದ್ರೆ ರೀಪೇಮೆಂಟ್ ಬಗ್ಗೆ ಯೋಚಿಸಲ್ಲ, ಸಾಲ ಕೊಡ್ಬೇಕಾದ್ರುನು ಅವರು ಯಾವ ರೀತಿ ರೀಪೇಮೆಂಟ್ ಮಾಡ್ತಾರೆ, ಅದನ್ನ ಎಷ್ಟು ದಿನದಲ್ಲಿ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಅದಕ್ಕೆ ಸೆಕ್ಯೂರಿಟಿ ಏನು, ಇದ್ಯಾವ್ದು ಯೋಚಿಸಲ್ಲ, ನಂಬಿಕೆ ಮೇಲೆ ನಡೆಯುತ್ತೆ. ಅದೇ ಜಾತಕದಲ್ಲಿ ಆ ರೀಪೇಮೆಂಟ್ ಕಾರ್ಕನದ ಗ್ರಹ ಕೆಟ್ಟಿದ್ರೆ ಆಗ ಅವರು ರೀಪೇಮೆಂಟ್ ಮಾಡಕ್ಕಾಗಲ್ಲ. ನೀವು ಎರಡು ಪ್ರಶ್ನೆನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರಿಗೆ ಸಾಲ ಕೊಡ್ಬೇಕಾದ್ರೆ ಅವ್ರಿಗೆ ರೀಪೇಮೆಂಟ್ ಮಾಡೋದಕ್ಕೆ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ನೀವು ಅವ್ರಿಗೆ ಕೊಡ್ಬೇಕಾಗತ್ತೆ, ರೀಪೇ ಮಾಡ್ಬೇಕಾಗತ್ತೆ. ಸೊ ಯಾರ ಜಾತಕದಲ್ಲಿ ಶುಕ್ರ ನೀಚಾಭಿಲಾಷಿ ಆಗಿದ್ರೆ, ಶುಕ್ರ ಜಾತಕದಲ್ಲಿ ಕೆಟ್ಟಿದ್ರೆ ಅಥವಾ ನೀಚಾಭಿಲಾಷಿ ಆಗಿದ್ರೆ ಅವರು ರೀಪೇಮೆಂಟ್ ಮಾಡಲ್ಲ, ಅವ್ರ ಕೈಲಿ ರೀಪೇಮೆಂಟ್ ಮಾಡಕ್ ಆಗಲ್ಲ. ಪದೇ ಪದೇ ಡಿಫಾಲ್ಟ್ ಆಗ್ತಾರೆ.